ಯಾಕೆಂದರೆ ಇದು ಎತ್ತರವಾದ ಪ್ರದೇಶ, ಅವರ ತ್ಯಾಗ ಬಲಿದಾನಗಳು ಇಡೀ ಜನಕ್ಕೆ, ಇಡೀ ಬೆಂಗಳೂರಿಗೆ ಕಾಣಬೇಕನ್ನೋದು ಅವ್ರ ಕನಸಾಗಿತ್ತು. ಅವ್ರು ಏನಾದರೂ ಮಾಡಬೇಕು ಅಂದಾಗ ಬ್ರಿಟಿಷರು ಅಲ್ಲಿ ನಿಷೇಧಾಜ್ಞೆ ಆಗಿಬಿಡ್ತಾರೆ, ಮಾಡೋಂಗಿಲ್ಲ ಅಂತ. ಇವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಇವರು ಹಠಕ್ಕೆ ಮತ್ತೆ ಅಲ್ಲಿ ಸತ್ಯಾಗ್ರಹ ಮಾಡಿದ್ರು. ಅಲ್ಲಿ ಶೂಟೌಟ್ ಆಯಿತು. ಅನೇಕ ಸತ್ಯಾಗ್ರಹಗಳೆಲ್ಲ ಅಲ್ಲಿ ಸತ್ತರು. 1975ರಲ್ಲಿ ಇದು ರಾಷ್ಟ್ರೀಯ ಸ್ಮಾರಕ ಅಂತ ಹೇಳ್ಬಿಟ್ಟು ಘೋಷಣೆನೂ ಆಗಿರುತ್ತೆ. ಇದರ ಮೇಲೆ ಒಂದು ರಾಷ್ಟ್ರೀಯ ಸ್ಮಾರಕದ ಮೇಲೆ ಯಾವುದೇ ಭವನ ಆಗಲಿ, ಯಾವುದೇ ಒಂದು ಕೆಲಸಗಳು ಇದರಲ್ಲಿ ಮಾಡಬಾರ್ದು ಅನ್ನೋದು ಒಂದು ಆದೇಶ ಇರುತ್ತೆ. ಒಂದು ಮೂಲದ ಪ್ರಕಾರ ಈ ವಿಷಯ ಇಲ್ಲಿ ಕಟ್ಟಬೇಕು ಅಂತ ಇರೋದು, ಅದು ಇದು ಸ್ಮಾರಕದ ಮೇಲೆ ಕಟ್ಟಬೇಕಾಗಿರೋದು ಆಗಿನ ಪ್ರಧಾನಿ ಗಮನಕ್ಕೂ ಇದು ಬಂದಿರುತ್ತೆ. ಎಲ್ರಿಗೂ ನಮಸ್ಕಾರ. ಇಲ್ಲಿವರೆಗೂ ನಮ್ಮ ಬೆಂಗಳೂರಿನ ಅವಲೋಕನ ಅನ್ನುವ ಒಂದು ಬೆಂಗಳೂರಿನ ಇತಿಹಾಸ ಕುರಿತಾದಂತಹ ಒಂದು ಸಂಚಿಕೆಗೆ ನೀವು ಕೊಟ್ಟಂತಹ ಪ್ರೀತಿ ಇವತ್ತು ನಮ್ಮನ್ನು ಮತ್ತೆ ಆ ಬೆಂಗಳೂರಿನ ಒಂದಷ್ಟು ಕೆಲಸಗಳನ್ನು, ಇತಿಹಾಸಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ನಮ್ಮ ಜೊತೆಗೆ ಸಂಪೂರ್ಣ ಜರ್ನಿ ಬಂದಂಥ ನಮ್ಮ ಧನ್ಪಾಲ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ನಾವು ಆ್ಯಕ್ಚುಲಿ ಬೆಂಗಳೂರಿನ ಇತಿಹಾಸ ಅಂತ ಶುರು ಮಾಡಿದ್ದು ಇದೇ ಲಾಲ್ಬಾಗ್ನ ಈ ಬಂಡೆ ಮೇಲೆ ಕೂತ್ಕೊಂಡು. ಸೊ ಬೆಂಗಳೂರದು ಒಂದು 300 ಕೋಟಿ ವರ್ಷಗಳ ಹಿಂದಿನಿಂದ ಶುರುವಾಗುವಂಥ ಒಂದು ಚರಿತ್ರೆನ ಮಾತಾಡಿದ್ವಿ. ಅದು ಅಲ್ಲಿಂದ ಶುರುವಾದಂಥ ಒಂದು ಚರಿತ್ರೆ ಮೊದಲನೇ ಮುಖ್ಯಮಂತ್ರಿ ಆದಂಥ ನಮ್ಮ ಕೆಂಗಲ್ ಹನುಮಂತಯ್ಯ ಅವರವರೆಗೂ ನಾವು ಒಂದು ಜರ್ನಿಯನ್ನು ಮಾಡಿದ್ವಿ. ಈಗ ಅದಾದ ನಂತರ ಬೆಂಗಳೂರಿನ ಈ ಇತಿಹಾಸದ ಕುರಿತಾದ ಒಂದು ಸರಣಿಯನ್ನು ಕೊನೆಗೊಳಿಸೋದಕ್ಕಿಂತ ಮೊದಲು ಒಂದಷ್ಟು ವಿಷಯಗಳನ್ನು ಮಾತಾಡಬೇಕು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ, ಮತ್ತೆ ಮೊದಲನೇ ಜಾಗಕ್ಕೇ. ಅದರಂತೆ ಇವತ್ತು ಏನಕ್ಕೆ ಇಲ್ಲಿಂದನೇ ಶುರು ಮಾಡಿದಂಥ ಒಂದು ಬೆಂಗಳೂರಿನ ಅವಲೋಕನ ಅನ್ನೋ ಒಂದು ಇತಿಹಾಸದ ಸರಣಿಯನ್ನು ಇದೇ ಜಾಗದಲ್ಲಿ ಮುಗಿಸೋಣ ಅಂತ ಬಂದಿರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ನಮ್ಮ ಕಳೆದ ಸಂಚಿಕೆಯಲ್ಲಿ ನೀವು ಕೆಂಗಲ್ ಹನುಮಂತಯ್ಯ ಅವ್ರ ಬಗ್ಗೆ ತಿಳ್ಕೊಂಡ್ರಿ. ಅವರಿಗೂ ಮತ್ತು ಈ ಬಂಡೆಗೂ ಒಂದು ಸಂಬಂಧ ಇದೆ, ಅದನ್ನು ಸರ್ ಹೇಳೋದಕ್ಕೆ ಬಂದಿದ್ದಾರೆ. ಸೊ ಇದ್ರ ಮೂಲಕನೇ ನಾವು ಬೆಂಗಳೂರು ಇತಿಹಾಸವನ್ನು ನಾವಿಲ್ಲಿವರೆಗೂ ಏನು 25 ಸಂಚಿಕೆಗಳ ಮುಖಾಂತರ ಹೇಳಿದ್ವಿ ಅದನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ಸೊ ಮೇಯ್ನ್ ವಿಚಾರನ ಇವತ್ತು ನಾವು ಇಲ್ಲೇನಕ್ಕೆ ಬಂದಿದ್ದೀವಿ, ಏನು ವಿಷಯ ಹೇಳ್ತಿದ್ದೀವಿ ಅನ್ನೋದನ್ನ ಸರ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನೀವು ಹೇಳ್ದಂಗೆ ಬೆಂಗಳೂರು ಇತಿಹಾಸನ ಕೆಲವು ವಿಷಯಗಳನ್ನ ಹೆಕ್ಕಿ ತೆಗೆದಿದ್ದೀವಿ ಅಷ್ಟೇ. ಬೆಂಗಳೂರು ಇತಿಹಾಸನ ಹೇಳಬೇಕಾದ್ರೆ ಇನ್ನೂ ಎಷ್ಟೋ ವರ್ಷಗಳಾದ್ರೂ ಆಗೋದಿಲ್ಲ. ಇದಕ್ಕೆ ಅಂತ್ಯ ಅನ್ನೋದು ಇಲ್ಲ, ತೆರೆದುಕೊಂಡಷ್ಟು ಇತಿಹಾಸ ಇದೆ. ಅವುಗಳಲ್ಲಿ ಕೆಲವನ್ನ ನಾವು ಇಲ್ಲಿ ಹೆಕ್ಕಿ ತೆಗೆದು ನಿಮ್ಮ ಪ್ರೇಕ್ಷಕರಿಗೆಲ್ಲ ನಾವು ತಿಳಿಸ್ಕೊಟ್ಟಿದ್ದೀವಿ. ಸುಮಾರು 300 ಕೋಟಿ ವರ್ಷಗಳ ಹಿಂದಿನ ಈ ಕಲ್ಲಿನಿಂದ ಪ್ರಾರಂಭ ಮಾಡೋದು. ಯಾಕೆಂದರೆ ಇತಿಹಾಸನ ಅಲ್ಲಿಂದ ನಮಗೆ ಸಿಗ್ತಾ ಇದೆ. ಮಾನ್ಯುಮೆಂಟೇ ಇಲ್ಲಿ ನಮ್ಮ ಕಣ್ಣೆದುರುಗಡೆ ಇದೆ. ಅದಾಗ್ಬಿಟ್ಟ ಮೇಲೆ ನಾವು ಕ್ರಿಸ್ತ ಪೂರ್ವದಲ್ಲಿ ಯಾವ ರೀತಿ ಇತ್ತು ಬೆಂಗಳೂರು, ಜೀವ ಸಂಕಲಗಳು ಬಂದು ಮೇಲೆ ಸಿಗುವ ಇತಿಹಾಸ ಬಂತು. ಆಗ ಕೆಲವು ನಾಣ್ಯಗಳು ಸಿಕ್ತು ಅಂತ ಹೇಳಿದೆ ಕ್ರಿಸ್ತ ಪೂರ್ವದಲ್ಲಿ. ಆಗ ಇಲ್ಲಿ ವ್ಯಾಪಾರ ವಹಿವಾಟು ಇಲ್ಲಿ ಮಾಡ್ಕೊತಾ ಇದ್ದರು. ಮತ್ತು ಇಲ್ಲಿ ಆದಿಮಾನವರು ಇದ್ದರು ಅನ್ನೋದಕ್ಕೆ ಒಂದು ದೊಡ್ಡ ಬಂಡೆನ ಅದನ್ನು ತೋರಿಸೋದು ನಾವು ಕಲ್ಮನೆ ಅಂತ ಹೇಳ್ತೀವಿ. ಆಗ ಅಲ್ಲಿ ಒಂದು ನೋಡಿದ್ವು. ಅದು ಸುಮಾರು ಕ್ರಿಸ್ತಪೂರ್ವ ಅಂದರೆ 3000 ವರ್ಷಗಳ ಹಿಂದಿನ ಆ ಕಲ್ಲು ನೋಡಿದ್ವು. ಇನ್ನು ಅನೇಕ ಸಮಾಧಿಗಳಿದೆ. ನಾವು ಮುಖ್ಯವಾದನ್ನು ಅದನ್ನು ಆದ್ಕೊಂಡು ಮಾಡಿದ್ವು. ಅಂದರೆ 3000 ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು ಅಂತೇಳೋದಕ್ಕೆ ಅದಕ್ಕೂ ಒಂದು ಆಧಾರ ತೋರಿಸಿ ಅಲ್ಲಿ ಮಾತಾಡ್ದು. ಅದಾಗ್ಬಿಟ್ಟ ಮೇಲೆ ನಮ್ಮ ಇತಿಹಾಸಕ್ಕೆ ನಾವು ಹೋಗಬೇಕಾದ್ರೆ, ರಾಜಕೀಯ ಇತಿಹಾಸ ಇದಕ್ಕೆಲ್ಲ ಹೋಗೋದಾದರೆ ನಮಗೆ ಆ ಅಧಿಕೃತ ದಾಖಲೆಗಳು ಬರೋದು ಶಾತವಾಹನರು ನಾವು ಹೇಳಬೇಕಾಗಿತ್ತು. ಆದರೆ ಶಾತವಾಹನರ ಯಾವುದೇ ಒಂದು ಶಾಸನ ಆಗಲಿ ಯಾವುದೇ ಒಂದು ಆಧಾರ ನಮಗೆ ಈ ಬೆಂಗಳೂರು ಪ್ರಾಂತ್ಯದಲ್ಲಿ ಸಿಕ್ಕಿಲ್ಲ. ಅಂದರೆ
ನಾವೀಗೇನು ಕರ್ನಾಟಕದ ಇತಿಹಾಸ ಅಂತ ಶುರು ಮಾಡಿದ್ರೆ ಶಾತವಾಹನರಿಂದ ಶುರು ಮಾಡ್ತೀವೋ, ಹೌದು, ಸೊ ಆ ಶಾತವಾಹನರದ್ದು ಯಾವುದೇ ರೀತಿ ಪಳವಳಿಕೆಗಳಾಗಿ ಇಲ್ಲಿ ಸಿಕ್ಕಿಲ್ಲ ನಮಗೆ. ಬೆಂಗಳೂರಿನ ಸುತ್ತಮುತ್ತ ನಾವು ಈ ಇತಿಹಾಸ ಹೇಳುವಾಗ ನಮ್ಗಿಲ್ಲ ಅಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಹೆಚ್ಚಾಗಿ ಹೇಳೋದಕ್ಕೆ ಹೊರಡಲಿಲ್ಲ. ನಮಗೆ ಆಧಾರಗಳು ಸಿಕ್ಕಿದ್ದು ಬಂದು ಗಂಗರ ಇತಿಹಾಸ. ಸುಮಾರು 750 ಇತಿಹಾಸ, ಶ್ರೀಪುರುಷನ ಕಾಲದ್ದು ಅನೇಕ ಶಾಸನಗಳು, ವೀರಗಲ್ಲುಗಳು ಅದೆಲ್ಲ ನೋಡಿದ್ವು. ಅಲ್ಲಿಂದ ರಾಜಕೀಯ ಇತಿಹಾಸ ಬಂತು. ಅದಾಗ್ಬಿಟ್ಟ ಮೇಲೆ ಇನ್ನು ಕ್ರಿಸ್ತಶಕ 890 ಬೆಂಗಳೂರು ಅನ್ನೋ ಹೆಸರು ಪ್ರಸ್ತಾಪ ಇರೋದು ನೋಡಿದ್ವು. ಹೌದು, ಅಂದರೆ ಈಗ ನಾವೇನು ಇಲ್ಲಿ ರಾಜಕೀಯ ಇತಿಹಾಸ ಅಂತ ಶುರು ಮಾಡಿದಾಗ ಈ ಜಾಗ ಇದೇ ಥರ ಕೋಲಾರದಿಂದ ಹೋದಂಥ ಗಂಗರು, ಸೊ ಅವ್ರದ್ದು ಇದೇ ಒಂದು ಮೂಲ ಸ್ಥಾನವಾಗಿದ್ದರಿಂದ ಇಲ್ಲೆಲ್ಲ ಗಂಗರ ಅವರ ಸಾಮಂತರು ಇಲ್ಲಿ ಆಳ್ತಾ ಇದ್ರು. ಇದ್ರು ಬೆಂಗಳೂರಿನ ಮೊದಲನೇ ಇತಿಹಾಸದಲ್ಲಿ ನಮ್ಗೆ ರಾಜಕೀಯ ಇತಿಹಾಸದಲ್ಲಿ ಗಂಗರು ಸಿಗ್ತಾ ಇದ್ರು. ಸೊ ಗಂಗರ ಕಾಲದಲ್ಲೇ ನಾವು ಬೆಂಗಳೂರು ಅನ್ನುವಂತಹ ಹೆಸರು 890 ಹೌದು, ಎಲ್ಲಿ ಬೇಗೂರಲ್ಲಿ ನಾಗತ್ತರ ಅನ್ನೋ ಸಾಮಂತ ರಾಜ ಆಳಬೇಕಾದ್ರೆ ಆತನ ಉಲ್ಲೇಖ ಇರುವ ಒಂದು ಶಾಸನದಲ್ಲಿ ನಾವು ಬೆಂಗಳೂರ ಕಾಳಗದಲ್ಲಿ ಅಂತೇಳ್ಬಿಟ್ಟು ಒಂದು ಪದ ನೋಡಿದ್ವು. ಅದೇ ಮೊದಲ ಬೆಂಗಳೂರಿನ ಹೆಸರು ಉಲ್ಲೇಖ ಆಗಿರೋದು ಅಂತ ತಿಳಿಸಿದ್ದೀವಿ ನಾವು. ಆಯಿತು, ಹೌದು. ಅದಾದ ನಂತರ ಸುಮಾರು 1000 ಅಲ್ಲಿ ಗಂಗರು ಎಲ್ಲ ಆಳ್ತಾಯಿದ್ರು. 1000 ಮೇಲೆ ಆಗ ತಾನೇ ಚೋಳರು ಇಲ್ಲಿ ಆಕ್ರಮಣ ಮಾಡಿ ಇಲ್ಲಿ ಕಿತ್ತಾಟಗಳು ಮಾಡ್ತಾಯಿದ್ರು ಅಂತ ನಾವು ಆವಾಗಲೇ ತಿಳಿಸಿದ್ದೀವಿ. ಚೋಳರು ಆಡಳಿತ ವಹಿಸ್ಕೊಂಡ್ರು. ಈ ಗಂಗರು ಆವಾಗ ಅವರ ಸಾಮಂತರಾಗಿ ಇಲ್ಲಿ ರಾಜಕೀಯ ಆಡಳಿತ ನಡೆಸ್ತಾರೆ. ಅದಾದ ನಂತರ ಸುಮಾರು ಒಂದು 200 ವರ್ಷಗಳು ಇವರು ಚೋಳರು ಆಳಿದ ನಂತರ ಹೊಯ್ಸಳರು ಪ್ರಬಲ ಆದರು. ಹೊಯ್ಸಳರು ಬಂದು ಇವ್ರನ್ನ ಸೋಲಿಸಿ, ಬರೀ ಸೋಲಿಸೋದಷ್ಟೇ ಇಲ್ಲ, ಇವ್ರನ್ನ ತಮಿಳ್ನಾಡುವರೆಗೂ ವಾಪಸ್ ಕಳಿಸಿ ತಮಿಳ್ನಾಡನ್ನ ಆಕ್ರಮಿಸಿಕೊಂಡು ಹೊಯ್ಸಳರು ಆಳ್ತಾಯಿದ್ರು. ಅವರನ್ನು ಸಾಮಂತರನಾಗಿ ಮಾಡಿಕೊಂಡ್ರು. ಈ ರೀತಿ ನಾವು ಇತಿಹಾಸನ ಬಂದು ಹೊಯ್ಸಳರು ಆದ ನಂತರ ಅವ್ರದ್ದು 14ನೇ ಶತಮಾನದಲ್ಲಿ ಅವರು ಆಡಳಿತನೂ ಕೊನೆಗೊಂಡು ನಂತರ ವಿಜಯನಗರ ಆಡಳಿತ ಪ್ರಾರಂಭ ಆಗುತ್ತೆ. ವಿಜಯನಗರದಲ್ಲಿ ಅನೇಕ ರಾಜರು ಆಳ್ತಾರೆ. ಅವರಿಗೆ ಸಾಮಂತರಾಗಿದ್ದ ಕೆಂಪೇಗೌಡರು ಇಲ್ಲಿ ಬಂದರು. ಅವರು ವಿಜೃಂಭಣೆಯಿಂದ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಕಟ್ಟಿದ್ರು. ಅಲ್ಲಿಂದ ವ್ಯವಸ್ಥಿತವಾಗಿ ಕಟ್ಟಿರೋದಕ್ಕೋಸ್ಕರ ನಾವು ಅವ್ರನ್ನ ಬೆಂಗಳೂರು ನಗರ ನಿರ್ಮಾಪಕರು ಅಂತ ನಾವು ಕರಿತಾ ಇದ್ದೀವಿ. ಬೆಂಗಳೂರನ್ನ ಕಟ್ಟಿ ಇಲ್ಲಿ ಎಲ್ಲ ಜನಗಳಿಗೂ ಸೌಕರ್ಯಗಳು ಮಾಡಿಕೊಟ್ರು. ಆ ರೀತಿ ಆಡಳಿತ ನಡೆಸಿ ಅದಾದ ನಂತರ ಇಮ್ಮಡಿ ಕೆಂಪೇಗೌಡರು ಅವರಷ್ಟೇ ವಿಜೃಂಭಣೆಯಿಂದ ಬೆಂಗಳೂರನ್ನು ಹೊಸದಾಗಿ ಕಟ್ಟಿ ಜನೋಪಯೋಗಿ ಕೆಲಸಗಳು ಮಾಡಿದ್ರು ಅಂತ ನಾವು ಹೇಳಿದ್ದೀವಿ. ಅದೇ ಇಮ್ಮಡಿ ಕೆಂಪೇಗೌಡರು ಕಟ್ಟಿರೋ 4 ಎಲೆ ಗೋಪುರಗಳಲ್ಲಿ ಇದು ಒಂದು. ಅದಾದ ನಂತರ ಬಿಜಾಪುರ ಸುಲ್ತಾನ ಆಕ್ರಮಣ ಮಾಡಿದ, ಆದಿಲ್ ಶಾಹಿ. ಮರಾಠರು ಇಲ್ಲಿ ಆಳಿದ್ರು. ಮರಾಠರಿಂದ ಮೊಘಲರು ಇದನ್ನು ವಶಪಡಿಸ್ಕೊಂಡ್ರು. ಮೊಘಲರಿಂದ ಮೈಸೂರು ಮಹಾರಾಜ ಚಿಕ್ಕದೇವರಾಜ ಒಡೆಯರು ತಗೊಂಡ್ರು. ಮೈಸೂರು ಮಹಾರಾಜರಿಂದ ಹಾಗೇ ಬಂದು ಹೈದರಾಲಿ, ಟಿಪ್ಪು ಸುಲ್ತಾನು ಇವರೆಲ್ಲ ಆಡಳಿತ ನಡೆಸಿದ್ರು. ಅವ್ರದ್ದೇ ಆದ ಕೊಡುಗೆಗಳು ಬೆಂಗಳೂರಿಗೆ ಕೊಟ್ಕೊಂಡು ಹೋದರು. ಮತ್ತು ಬ್ರಿಟಿಷರು ಇಲ್ಲಿ ಬಂದರು. ಅಲ್ಲಿಂದ ಅನೇಕ ಯುದ್ಧಗಳು ನಡೀತು. ಇಲ್ಲಿ ಅನೇಕ ಯುದ್ಧಗಳು ನಡೆದು ಮತ್ತೆ ಮೈಸೂರು ಮಹಾರಾಜರ ಆಡಳಿತಕ್ಕೆ ಹೋಯಿತು. ಮೈಸೂರು ಮಹಾರಾಜರ ಆಡಳಿತನ ಅವರ ದಿವಾನರು ಆಡಳಿತ ಮಾಡಿದ್ರು. ದಿವಾನರಿಂದ ಮತ್ತೆ ಬ್ರಿಟಿಷರು ವಶಪಡಿಸ್ಕೊಂಡ್ರು. ಮತ್ತು ಮೈಸೂರು ಮಹಾರಾಜರಿಗೆ ಕೊಟ್ಟು ಮತ್ತು ಸರ್ಕಾರ ಸ್ವತಂತ್ರ ಬರೋವರೆಗೂ ಮೈಸೂರು ಮಹಾರಾಜರೇ ಆಳ್ಕೊಂಡು ಬಂದರು. ಸ್ವತಂತ್ರ ಬರೋವರೆಗೂ ನಾವು ಇದುವರೆಗೂ ಇತಿಹಾಸನ ಹೇಳಿದ್ದೀವಿ. ಆಗ ಸ್ವಾತಂತ್ರ್ಯ ಬಂತು. ಆಗ ನಾನು ಹೇಳಿದೆ ಸೆಲೆಕ್ಟೆಡ್ ಮುಖ್ಯಮಂತ್ರಿಯಾಗಿ KC ರೆಡ್ಡಿ ಅವರು ಆಡಳಿತ ವಹಿಸ್ಕೊತಾರೆ. ಅವರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕ್ಯಾಸಂಬಳ್ಳಿ ಅನ್ನೋ ಊರಿನಿಂದ ಬಂದಕ್ಕೆ ಕ್ಯಾಸಂಬಳ್ಳಿ KC ರೆಡ್ಡಿ ಅಂತ ಅವರಾದರು. ಆಮೇಲೆ ಎಲೆಕ್ಷನ್ ಆಯಿತು. ಎಲೆಕ್ಷನ್ನಲ್ಲಿ ಇಲ್ಲಿ ಆಡಳಿತ ಪಕ್ಷ ಬಂದಾಗ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆದರು. ಅಲ್ಲಿವರೆಗೂ ನಾವು ಇತಿಹಾಸನ ಹೇಳ್ಕೊಂಡು ಬಂದಿದ್ದೀವಿ. ಅದಾದ ನಂತರ ಒಂದು ಘಟನೆ
ಈ ಜಾಗಕ್ಕೆ ಸಂಬಂಧಪಟ್ಟಿದ್ದು ನಾನು ಹೇಳಬೇಕು ಅಂತ ನಾನು ನಿಮ್ಗೆ ಹೇಳಿದಾಗ ಇದೇ ಜಾಗ ಸೂಕ್ತ ಅಂತ ಹೇಳಿ ನೀವು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಅಂದರೆ ಈಗೇನೋ ನೀವು ಹೇಗೆ ಅವ್ರ ದೊಡ್ಡ ಒಂದು ಕನಸಾಗಿತ್ತು, ಒಂದು ಗಾಂಧೀಜಿ ಅವ್ರಿಗೆ ಆದಂಥ ಒಂದು ಅವಮಾನದ ಒಂದು ಪ್ರೇರಕವಾಗಿ ಒಂದು ವಿಧಾನಸೌಧವನ್ನು ಕಟ್ಟಿಸಿದ್ರು. ಅಷ್ಟು ದೊಡ್ಡದಾಗಿ ಇವತ್ತರೆಗೂ ನಾವು ಪೋಸ್ಟ್ ಬ್ರಿಟಿಷ್ ಬಿಲ್ಡಿಂಗ್ ಸ್ಟ್ರಕ್ಚರ್ಗಳನ್ನು ದೇಶದಲ್ಲಿ ನೋಡಿದ್ರೆ ಹೌದು, ಒನ್ ಆಫ್ ದ ಟಾಪ್ ಫಿಗರ್ ಆಗಿ ಕಾಣಿಸುವಂಥ ಒಂದು ವಿಧಾನಸೌಧನ ಕಟ್ಟಿದ್ರು. ಅದು ಅವ್ರ ಕನಸಾಗಿತ್ತು. ಹೌದು, ಅದಕ್ಕೆ ಅದರಲ್ಲಿ ಒಂದು ದಿನನೂ ಅವ್ರು ಕೂತ್ಕೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹೌದು. ಅದೇ ಥರದ್ದು ಇನ್ನೊಂದು ಕನಸು, ಅವರ ಮತ್ತೊಂದು ಕನಸು ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಹೌದು. ಈಗ ಸ್ವಲ್ಪ ಹಿಂದಕ್ಕೆ ಹೋಗಿದ್ರೆ ಇಲ್ಲಿ 1938ರಲ್ಲಿ ಎರಡು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಈ KC ರೆಡ್ಡಿಯವರಾಗಲಿ, ಆಮೇಲೆ ಕೆಂಗಲ್ ಹನುಮಂತ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯಗಳಲ್ಲಿ ಜೈಲಿಗೆ ಹೋಗಿದ್ದಾರೆ, ಮುನ್ನೆಲೆ ಇದ್ದಂಥ ನಾಯಕರು. ಆಗಲೇ 1938ರಲ್ಲಿ ಅನೇಕ ಸತ್ಯಾಗ್ರಹಗಳು ನಡೀತಾಯಿತ್ತು, ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ನಡೀತಾಯಿತ್ತು. ಅವುಗಳಲ್ಲಿ ಈ ಭಾಗದಲ್ಲಿ ಅಂತಂದರೆ ನಾವು ಕೆಲವನ್ನ ನಾನು ಹೇಳ್ತೀನಿ. ಇಲ್ಲೇ ವಿದ್ರಾಶ್ವತ್ಥದಲ್ಲಿ 1938ರಲ್ಲಿ ಒಂದು ಸತ್ಯಾಗ್ರಹ ನಡೀತಾಯಿತ್ತು. ಎಲ್ಲ ಒಂದು ಜಾಗದಲ್ಲಿ ಮೀಟಿಂಗ್ ಕರೆದು ಅವ್ರು ಏನಾದರೂ ಮಾಡಬೇಕು ಅಂದಾಗ ಬ್ರಿಟಿಷರು ಅಲ್ಲಿ ನಿಷೇಧಾಜ್ಞೆ ಆಗಿಬಿಡ್ತಾರೆ, ಮಾಡೋಂಗಿಲ್ಲ ಅಂತ. ಇವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಇವರು ಹಠಕ್ಕೆ ಮತ್ತೆ ಅಲ್ಲಿ ಸತ್ಯಾಗ್ರಹ ಮಾಡಿದ್ರು. ಅಲ್ಲಿ ಶೂಟೌಟ್ ಆಯಿತು. ಅನೇಕ ಸತ್ಯಾಗ್ರಹಗಳೆಲ್ಲ ಅಲ್ಲಿ ಸತ್ತರು. ಇದೇ ಕಾಲಘಟ್ಟದಲ್ಲಿ ಏಪ್ರಿಲ್ 1938 ಏಪ್ರಿಲ್ಲು 9, 10, 11 ಅಲ್ಲಿ ಒಂದು ಧ್ವಜ ಸತ್ಯಾಗ್ರಹ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಅದೇ ಜಾಗದಲ್ಲಿ ಅಲ್ಲಲ್ಲ, ಇಲ್ಲಿ ಮದ್ದೂರು ಬಳಿ. ಆಗ ಅಲ್ಲಿ ಮೀಟಿಂಗಲ್ಲಿ ಶ್ರೀ ಸಿದ್ದಲಿಂಗಯ್ಯ ಅವರು ಅಧ್ಯಕ್ಷತೆ ವಹಿಸಿದರು. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಅದರಲ್ಲಿ KC ರೆಡ್ಡಿ ಇದ್ದರು, KT ಭಾಷ್ಯಂ ಅಂತ ಇದ್ದರು, SG ದಾಸಪ್ಪ ಅವರಿದ್ದರು, ಆಮೇಲೆ ಯಶೋದಮ್ಮ ದಾಸಪ್ಪ ಅವರಿದ್ದರು, ಬಳ್ಳಾರಿಯಿಂದ ಸಿದ್ದಮ್ಮ ಅಂತ ಬಂದರು, ಆಮೇಲೆ ಭಾಗೀರಥಮ್ಮ ಅಂತ ಇದ್ದರು. ಆಮೇಲೆ ಇವರೆಲ್ಲ ಸೇರಿ ಅಲ್ಲಿ ಧ್ವಜನ, ಆಮೇಲೆ ಚಟ್ಟೋಪಾಧ್ಯಾಯ ಅಂತ ಇದ್ದರು, ಇವರೆಲ್ಲ ಸೇರಿ ಅಲ್ಲಿ ಧ್ವಜನ ಹಾರಿಸ್ಬೇಕು ಅಂತ ಹೊರಟಿದ್ರು. ಅಲ್ಲಿ ಧ್ವಜನ ಹಾರಿಸೋ ಇದ್ದರು. ಆ ಧ್ವಜನ ಹಾರಿಸಿದವರು ಬಂದು MN ಜೋಯ್ಸ್ ಅಂತೇಳಿ. ಅಲ್ಲಿನೂ ಇದೇ ಬ್ರಿಟಿಷರು ಗುಂಡು ಹಾರಿಸಿ ಅನೇಕ ಸತ್ಯಾಗ್ರಹಗಳು ಅಲ್ಲಿನೂ ತೀರ್ಕೊತಾರೆ, ಮದ್ದೂರಲ್ಲಿ. ಈ ಘಟನೆಗಳೆಲ್ಲ ನಮ್ಮ ಕೆಂಗಲ್ ಹನುಮಂತಯ್ಯ ಗಮನದಲ್ಲಿರುತ್ತೆ. ಇವರೆಲ್ಲ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಆತ್ಮ ಬಲಿದಾನ ಮಾಡಿದ್ದಾರೆ. ಇವ್ರಿಗೊಂದು ಸ್ಮಾರಕ ಮಾಡಬೇಕು ಅಂತೇಳ್ಬಿಟ್ಟು ಅವ್ರ ಕನಸಾಗಿತ್ತು. ಆಗ ಭಾಗಶಃ ಅವರು ನಿವೃತ್ತಿಯಾಗಿದ್ದರು ರಾಜಕೀಯದಿಂದ. ಆಗ 1968ರಲ್ಲಿ ಒಂದು ಇವರಿಗೆ ಸ್ಮಾರಕ ಮಾಡಬೇಕು ಅಂತೇಳ್ಬಿಟ್ಟು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿದ್ರು. ಯಾವ ರೀತಿ ಕಲೆಕ್ಟ್ ಮಾಡಿದ್ರು ಅಂತಂದರೆ, ಇವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಇವರಿಗೆ ಹೂವಿನ ಹಾರ ಹಾಕಕ್ಕೆ ಬರ್ತಾರೆ. ಇವ್ರು ಏನು ಹೇಳ್ತಾಯಿದ್ರು ಅಂತಂದರೆ, ಇಲ್ಲ ಒಂದು ಸ್ಮಾರಕ ಮಾಡಬೇಕು, ಈ ಹಾರ ಕೂಡ ನನಗೆ ಆಗಬೇಡಿ, ಹಾರಕ್ಕೆ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಕೊಡಿ, ಒಂದು ಸ್ಮಾರಕ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಅವರು ಜಾಗನ ನಿರ್ಣಯ ಮಾಡಿಕೊಂಡಿದ್ದು ಬಂದು ಇದೇ ಲಾಲ್ಬಾಗಿನ ಈ ಪೆನಿನ್ಸುಲಾರ್ ನೈಸ್ ಅನ್ನೋ ಈ ಬಂಡೆ ಮೇಲೆ ಒಂದು ಬೃಹತ್ ಭವನ ಕಟ್ಟಬೇಕು ಅನ್ನೋದು ಅವರ ಕನಸಾಗಿತ್ತು. ಸರಿ, ಆವಾಗ ಸರ್ಕಾರಕ್ಕೆ ಅವರು ಮನವಿ ಕೊಟ್ಟರು, ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸರ್ಕಾರನೂ ಇಲ್ಲಿ ಒಂದು ಬೃಹತ್ ಭವನ ಕಟ್ಟೋದಕ್ಕೆ ಆದೇಶ ಕೊಟ್ಟರು ಅವರಿಗೆ, ಕಟ್ಟಿ ಅಂತ ಹೇಳ್ಬಿಟ್ಟು. ಅದಾಗ್ಬಿಟ್ಟ ಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ. ಇಲ್ಲಿ ಮೊದಲೇ ಇದು ಸ್ಮಾರಕ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಸ್ಮಾರಕ ಅಂತ ನಿರ್ಧಾರ ಆಗಿದೆ. ಇದು ರಾಷ್ಟ್ರೀಯ ಸ್ಮಾರಕ ಅಂತ ಪೆನಿನ್ಸುಲಾರ್ ನೈಸ್ ಅಂತೇಳಿ ಇದಕ್ಕೆ ಅನೇಕ ಕೋಟಿ ವರ್ಷಗಳ ಇತಿಹಾಸ ಇದೆ ಅಂತ ಗೊತ್ತಾಯಿತು, ಆಗೋಗಿರುತ್ತೆ. ಆಗ 1975ರಲ್ಲಿ ಇದು ರಾಷ್ಟ್ರೀಯ ಸ್ಮಾರಕ ಅಂತ ಹೇಳ್ಬಿಟ್ಟು ಘೋಷಣೆನೂ ಆಗಿರುತ್ತೆ. ಇದರ ಮೇಲೆ ಒಂದು ರಾಷ್ಟ್ರೀಯ ಸ್ಮಾರಕದ ಮೇಲೆ ಯಾವುದೇ ಭವನ ಆಗಲಿ, ಯಾವುದೇ ಒಂದು ಕೆಲಸಗಳು ಇದರಲ್ಲಿ ಮಾಡಬಾರ್ದು ಅನ್ನೋದು ಒಂದು ಆದೇಶ ಇರುತ್ತೆ. ಅದು ಮಾನ್ಯುಮೆಂಟ್ ಆಗಿರೋದ್ರಿಂದ ಇದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಆಗಿನ ಸರ್ಕಾರಕ್ಕೆ
ಗಮನಕ್ಕೆ ಬರುತ್ತೆ. ಮನವಿ ಪತ್ರ ಅಲ್ಲ, ಸರ್ಕಾರ ಮೊದಲು ಆದೇಶ ಕೊಟ್ಬಿಡುತ್ತೆ ಇದನ್ನು. ಅದಾದ್ಮೇಲೆ ಬೇಡ ಮತ್ತೆ ಇದು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ನನಗೆ ಬಲ್ಲ ಮೂಲಗಳಿಂದ ಒಂದು ವಿಷಯನೂ ಗೊತ್ತಾಯಿತು. ಇದಕ್ಕೆ ನೇರ ಆಧಾರ ನನಗೆ ಸಿಕ್ಕಿಲ್ಲ. ಒಂದು ಮೂಲದ ಪ್ರಕಾರ ಈ ವಿಷಯ ಇಲ್ಲಿ ಕಟ್ಟಬೇಕು ಅಂತ ಇರೋದು, ಅದು ಇದು ಸ್ಮಾರಕದ ಮೇಲೆ ಕಟ್ಟಬೇಕಾಗಿರೋದು ಆಗಿನ ಪ್ರಧಾನಿ ಗಮನಕ್ಕೂ ಇದು ಬಂದಿರುತ್ತೆ. ಈ ಥರ ಸ್ಮಾರಕದ ಮೇಲೆ ಕಟ್ಟಿದ್ರೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರ ಗಮನಕ್ಕೂ ಬಂದು ಅವರು ಇಲ್ಲಿಗೆ ಆದೇಶ ಕಳಿಸ್ತಾರಂತೆ, ಇದನ್ನು ತಡೀರಿ ಅಂತೇಳಿ. ಇದೆಲ್ಲ ಗಮನ ಇಟ್ಕೊಂಡು ಆಗಿನ ಸರ್ಕಾರ ಇದಕ್ಕೆ ತಡೆ ಒಡ್ಡುತ್ತೆ, ಆದೇಶನ ಹಿಂಪಡೆಯುತ್ತೆ, ಇದನ್ನು ಇಲ್ಲಿ ಕಟ್ಟಬೇಡಿ ಅಂತ ಹೇಳ್ಬಿಟ್ಟು. ಆವಾಗ ಕೆಂಗಲ್ ಹನುಮಂತಯ್ಯವರಿಗೆ ನಿರಾಸೆ ಆಗೋಗುತ್ತೆ. ಸರಿ, ಏನು ಮಾಡೋದು, ಇವರಿಗೆ ತುಂಬ ಬೇಜಾರಾಗೋಯಿತು. ಹಣ ಬೇರೆ ಕಲೆಕ್ಟ್ ಮಾಡಿದರು. ಈಗಿನ ಸುಭಾಷ್ ನಗರ ಅಂತ ಇದೆಯಲ್ಲ, ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಕಟ್ಟೋಣ ಅನ್ನೋದು ಒಂದು ಆಯಿತು. ಯಾಕೋ ಅಲ್ಲೂ ಪರ್ಮಿಷನ್ ಸಿಕ್ಕಿಲ್ಲ. ಅದು ಜನನಿಬಿಡ ಸ್ಥಳ, ಅದು ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅದೂ ಆಗಲಿಲ್ಲ. ತುಂಬ ಬೇಸತ್ತು ಬಿಟ್ರು ಇವರು. ಆಗ ಇಲ್ಲಿ ಕಟ್ಟಬೇಕಾಗಿರೋದು ವೀರಸೌಧ, ಅದಾಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮದ್ದೂರಲ್ಲಿ ಸತ್ಯಾಗ್ರಹ ಆಗಿತ್ತು, ಅಲ್ಲಿ ಒಂದು ಭವನ ಕಟ್ಟಬೇಕು ಅಂಥೇಳಿ 1979ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದವರು ಡಿ ದೇವರಾಜ ಅರಸ್ ಅವರು ಸೆಪ್ಟೆಂಬರ್ 26, 1979ರಲ್ಲಿ ಅಲ್ಲಿ ಒಂದು ಭವನ ಕಟ್ಟಿದ್ರು. ಅದಕ್ಕೆ ಸತ್ಯಾಗ್ರಹ ಭವನ ಅಂತ ಹೆಸರಿಟ್ರು. ಈಗಲೂ ಇದೆ. ಆಗ ಅದನ್ನು ಕಂಪ್ಲೀಟ್ ಆಗಿಬಿಟ್ಟ ಮೇಲೆ, ನಿರ್ಮಾಣ ಮಾಡಿ ಮುಗಿದಾಗ್ಬಿಟ್ಟ ಮೇಲೆ ನಮ್ಮ ಕೆಂಗಲ್ ಹನುಮಂತಯ್ಯ ಅವ್ರನ್ನೇ ಕರೆಸಿ ಅದನ್ನು ಅವರ ಕೈಯಿಂದ ಉದ್ಘಾಟನೆ ಮಾಡಿದ್ರು. ಈಗ ಅವರು ಒಂದು ಕನಸು ಒಂದಿತ್ತು, ಅದನ್ನು ಒಂದು ರೀತಿ ನೆರವೇರಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯ ಅವರ ಕನಸನ್ನು ದೇವರಾಜ ಅರಸು ಅವರು ನೆರವೇರಿಸಿದ್ದಾರೆ. ಇದಕ್ಕೆಲ್ಲ ನಾವು ಅದು ಆಗಬೇಕಾದ್ರೆ ಇಲ್ಲೇ ಆಗಬೇಕಾಗಿತ್ತು. ಕಾರಣದಿಂದ, ಅದಕ್ಕೂ ಮುಖ್ಯ ಕಾರಣ ಅಂತಂದರೆ ನಾನು ಹೇಳ್ತೀನಿ, ಇದು ಪೆನಿನ್ಸುಲಾರ್ ನೈಸು, ಇದನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾನೂನೂ ಇದೆ. ಮತ್ತು ಇದರಿಂದ ಅನೇಕ ಸ್ಮಾರಕಗಳಿಗೂ ಇದು ತೊಂದರೆ ಆಗುತ್ತೆ. ಇದು ಒಂದು ಕಡೆ ಏನಾದರೂ ನಾವು ಡಿಸ್ಟರ್ಬ್ ಮಾಡಿದ್ರೆ ಈ ಥರ ಅನೇಕ ಸ್ಮಾರಕಗಳಿದೆ, ಅದು ಕೂಡ ಈ ಕಾನೂನಿಗೆ ನಾವು ಭಂಗ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಇನ್ನೊಂದಕ್ಕೆ ಯಾಕೆ ಮಾಡಬಾರ್ದು ಅಂತ ಬರುತ್ತೆ. ಮತ್ತು ಈ ಸ್ಮಾರಕದಿಂದ ಏನೇನು ಅನಾಹುತ ಆಗುತ್ತೋ ಅದೂ ಹೇಳೋದಕ್ಕಾಗೋದಿಲ್ಲ. ಅದರಿಂದ ಇದನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಆಗಿನ ಸರ್ಕಾರದ ಗಮನದಲ್ಲೂ ಇತ್ತು. ಆದ್ದರಿಂದನೇ ಇದಕ್ಕೆ ಆದೇಶನ ವಾಪಸ್ ಪಡೆದ್ರು ಅನ್ನೋದು ನನ್ನ ಉದ್ದೇಶ. ಸೂಪರ್ ಸರ್. ಅಂದರೆ ಈಗ ನಾವು ಏನು ಇತಿಹಾಸನ ಇಲ್ಲಿಂದನೇ ಮಾತಾಡ್ಕೊಂಡು ಶುರು ಮಾಡಿದ್ವಿ. ಅಂದ್ರೆ ಅವತ್ತಿನ ಕಾಲಕ್ಕೆ ಇದೊಂಥರ ಕಾಕತಾಳೀಯ ನಾವು ಹೇಳ್ತೀವಿ ಅಂತ ಹೊರಟ್ರೆ, ಯಾಕಂದ್ರೆ ಅವ್ರು ಯಾಕೆ ಇಲ್ಲಿ ಮಾಡಬೇಕು ಅಂದ್ರು, ಕೆಂಪೇಗೌಡರು ಯಾಕೆ ಇದ್ರ ಮೇಲೆ ಕಟ್ಟಿದ್ರು. ಒಟ್ಟಿನಲ್ಲಿ ನಾವು ಇತಿಹಾಸ ಅಂತ ಶುರುವಾದರೆ ಒಂದು ಭೂಮಿ ಇತಿಹಾಸದ ಜೊತೆಗೇನೆ ಶುರುವಾಗಿ ನಮ್ಗೆ ಅಷ್ಟು ಹಳೆಯದಾದಂಥ ಒಂದು ರಾಕ್ ಫಾರ್ಮೇಷನ್ ಇದು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು. ಈ ಪೆನಿನ್ಸುಲಾರ್ ನೈಸೆ ನಮಗೆ ಬ್ಯೂಗಲ್ ರಾಕ್ ಹತ್ರನೂ ಕಾಣಿಸುತ್ತೆ, ಸಾವಂದುರ್ಗ ಅಂತಲೂ ಕರಿತೀವಿ. ಅಂದರೆ ಒಂದು ಇಡೀ ದೇಶದಲ್ಲಿ ಹರಡಿಕೊಂಡಿರುವಂತಹ ಒಂದು ಬಂಡೆ ಅನ್ನೋ ಥರ ಇರುವಾಗ ಇದನ್ನ ಒಂದು ಇವತ್ತಿಗೆ ತಗೊಂಡ್ರು 100 ವರ್ಷದ ಮೇಲೆ ಆಗೋಗಿದೆ ಇದನ್ನ ಪೆನಿನ್ಸುಲಾರ್ ನೈಸ್ ಅಂತ ಕರೆದು ಬ್ರಿಟಿಷ್. ಸೊ ಹತ್ತತ್ರ ಒಂದು 50 ವರ್ಷ ಆಗೋಗಿದೆ ಇದನ್ನೊಂದು ಜಿಯಾಲಜಿಕಲ್ ಮ್ಯಾನ್ಯುಮೆಂಟ್ ಸ್ಮಾರಕ ಅಂತ ಮಾಡಿ. ಸೊ ಅಲ್ಲಿ ನಾವು ಇತಿಹಾಸ ಇಲ್ಲೇ ಶುರು ಮಾಡಿ ನಮಗೆ ಸ್ವತಂತ್ರ ಬಂದ್ರು, ಆ ಸ್ವತಂತ್ರಕ್ಕೆ ಮಡಿದವರಿಗೆ ಇಲ್ಲೊಂದು ಸೌಧ ಕಟ್ಟಬೇಕು ಅಂತ ಇದ್ರು. ಅದು ಇದಕ್ಕೆ ತೊಂದರೆ ಆಗಬಾರ್ದು, ಯಾಕೆಂದರೆ ಇದು ಎತ್ತರವಾದ ಪ್ರದೇಶ. ಅವರ ತ್ಯಾಗ ಬಲಿದಾನಗಳು ಇಡೀ ಜನಕ್ಕೆ, ಇಡೀ ಬೆಂಗಳೂರಿಗೆ ಕಾಣಬೇಕನ್ನೋದು ಅವ್ರ ಕನಸಾಗಿತ್ತು. ಆದರೆ ಕಾರಣಾಂತರ ಹೇಳಿದ್ನಲ್ಲ, ಇದುವರೆಗೂ ಇದು ಮಾನ್ಯುಮೆಂಟ್ಸ್, ಇದು ಸ್ಮಾರಕ, ಇದನ್ನು ಮಾಡಬಾರ್ದು. ಆಗಿನ ರಾಜಕಾರಣಿಗಳಿಗೂ ಗೊತ್ತಿತ್ತು ಇದು. ಆದ್ದರಿಂದಾನೇ ಇದನ್ನು ಹಿಂಪಡೆದು ಬೇರೆ ಜಾಗದಲ್ಲಿ ಮಾಡೋಣ ಅಂತ ಮಾಡಿದ್ದಾರೆ. ನೈಸರ್ಗಿಕವಾಗಿ ಈ ಬಂಡೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ಮುಖ್ಯವಾಗಿದೆ ಅನ್ನೋದಕ್ಕೋಸ್ಕರನೇ ಅವತ್ತಿನ ಕಾಲದಿಂದಲೇ ಈ ಥರದ್ದು ಏನು ಜಿಯಾಲಜಿಕಲ್ ಮ್ಯಾನ್ಯುಮೆಂಟ್ ಅಂತ ಇದಾವೆ ಇವನ್ನ ಅಲ್ಲೇ ಇರೋದನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಇದರಿಂದಲೇ ಅವತ್ತು ಕೂಡ ಅನೇಕ ಕಾನೂನು ತೊಡಕುಗಳು ಇದರಲ್ಲಿ ಬರುತ್ತೆ ಅನ್ನೋ ಅರಿವು ಅವರಿಗಿತ್ತು ಆಗಿನ ಇವರಿಗೆ. ಸರ್, ಅದೇ ಒಂದು 3-4 ತಿಂಗಳುಗಳ ಕಾಲ ಜರ್ನಿ ಇದು. ಬೆಂಗಳೂರಿನ ಒಂದು
ಸಣ್ಣದಾಗಿ ಒಂದು ಅವಲೋಕನ ಮಾಡೋಣ ಅಂತ ಹೊರಟ್ವಿ. ನೀವು ಅದಕ್ಕೆ ಬರೆದು ಇಲ್ಲಿವರೆಗೂ ಯಾರ್ಯಾರು ಬೆಂಗಳೂರನ್ನ ರಿಸರ್ಚ್ ಮಾಡಿದ್ದಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ, ಅದನ್ನೆಲ್ಲ ನೀವು ಅಧ್ಯಯನ ಮಾಡಿಕೊಂಡು ನಿಮ್ಮದೇ ಆದಂಥ ಏನು ಹಿಸ್ಟಾರಿಕಲ್ ಎವಿಡೆನ್ಸ್ಗಳಿತ್ತು, ನೀವೇ ಕಂಡುಹಿಡಿದಿದ್ದಂತಹ ಶಾಸನಗಳು, ಆ ವೀರಗಲ್ಲುಗಳು, ಅಂದರೆ ನಮಗೆ ಅನಿಸಿದ್ದು ಈ ಬೆಂಗಳೂರಿನ ಇತಿಹಾಸ ನಾವು ಹೇಳೋದಕ್ಕೆ ಹೊರಟಾಗ ಇವತ್ತು ತುಂಬ ಪುರಾತನ ಕಾಲದಿಂದಲೂ ನಾವು ಶುರು ಮಾಡಿದ್ರೂ ಕರ್ನಾಟಕ ಸಾಮ್ರಾಜ್ಯವನ್ನು ಆಳಿದ ಎಲ್ಲ ರಾಜಮನೆತನಗಳ ಕೊಡುಗೆಗಳು ಬೆಂಗಳೂರಲ್ಲಿದೆ. ಸೊ ಬೆಂಗಳೂರು ಒಂಥರ ಅವತ್ತಿಂದಲೂ ಒಂದು ಅನ್ಡಿಸ್ಪ್ಯೂಟೆಡ್ ಲ್ಯಾಂಡ್ ಥರನೇ ಬಂದಿದೆ. ಎಲ್ಲರೂ ಬೆಳೆಸ್ಕೊಂಡು ಕೆಂಪೇಗೌಡರ ಕಾಲದಲ್ಲಿ ಒಂದು ದೊಡ್ಡದಾಗಿ ಬೆಳೆದಂಥ ಬೆಂಗಳೂರು ಮತ್ತೆ ಅದನ್ನು ವಿಜಯನಗರದ ಅರಸರು ಕೆಂಪೇಗೌಡರು ಇವರೆಲ್ಲ ಇನ್ನೂ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡಿದರು. ಆಮೇಲೆ ಒಬ್ಬೊಬ್ಬರು ಆ ಬೆಳೆದಿರುವಂಥ ಜಾಗವನ್ನು ಅವ್ರು ರಾಜಕೀಯವಾಗಿ ಒಬ್ಬೊಬ್ಬರು ಈ ಜಾಗಕ್ಕೆ ಬಂದವರೆಲ್ಲ ಬೆಳೆಸ್ತಾ ಸೊ ಕೊನೆಯ ಹೊತ್ತಿಗೆ ನಮಗೆ ಬೆಂಗಳೂರು ಇವತ್ತು ಒಂದು ಸಿಲಿಕಾನ್ ವ್ಯಾಲಿ, ಇವತ್ತು ಪ್ರಪಂಚದ ದೊಡ್ಡ ನಗರವಾಗಿ ಬಂದು ನಿಂತಿದೆ. ಈ ನಗರದ ಬಗ್ಗೆ ನೀವು ಸಂಪೂರ್ಣವಾಗಿ ಇತಿಹಾಸವನ್ನು ನೀವು ಓಡಾಡಿ ಇಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿರೋದನ್ನೆಲ್ಲದನ್ನು ಒಂದಷ್ಟು ನಾವು ಎಷ್ಟು ಸಾಧ್ಯ ಅಷ್ಟು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತ ನೀವು ಒಂದಷ್ಟು ಎಲ್ಲದನ್ನು ರಿಸರ್ಚ್ ಮಾಡಿ ತಿಳಿಸ್ಕೊಟ್ರಿ. ಜನನೂ ಅದನ್ನು ಇಲ್ಲಿವರೆಗೂ ನೋಡಿದ್ರು. ತುಂಬ ಥ್ಯಾಂಕ್ಸ್ ಸರ್. ನೀವು ಇಷ್ಟು ದಿನ ನಮಗೆ ಸಮಯ ಕೊಟ್ಟು ಎಲ್ಲ ರೀತಿಯೂ ಒಂದು ಏನೇ ಸಮಸ್ಯೆಗಳಿದ್ರೂ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಾವು ಸುಮಾರು ನಮಗೆ ಚಾಲೆಂಜಸ್ಗಳಿತ್ತು. ಕೆಲವು ಕಡೆ ಶೂಟಿಂಗ್ ಮಾಡೋದಾಗಲಿ, ಕೆಲವು ಲೊಕೇಶನ್ಸ್ಗಳಾಗಲಿ, ಅವೆಲ್ಲವನ್ನು ಫೇಸ್ ಮಾಡಿಕೊಂಡು ನಾವು ಒಂದು 25 ಸಂಚಿಕೆಗಳನ್ನು ಮಾಡಿದ್ವಿ ಇಲ್ಲಿವರೆಗೂ ಬೆಂಗಳೂರು. ಸೊ ನಿಮ್ಮ ಸಹಕಾರಕ್ಕೆ ನಾವು ಯಾವತ್ತೂ ಋಣಿ ಸರ್. ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ನೂ ಕೆಲವು ವಿಷಯಗಳನ್ನ ನಾನು ಹೇಳಬೇಕಾಗಿದೆ. ನಾನು ನಿಮಗೆ ಮೊದಲೇ ಹೇಳಿದೆ, BMTCಯಲ್ಲಿ ಚಾಲಕನಾಗಿ ಕೆಲಸ ಮಾಡಿದೆ. ನನ್ನ ಸಂಸ್ಥೆ ನನಗೆ ಒಂದು ಜವಾಬ್ದಾರಿಯನ್ನು ಕೊಡ್ತು. ಅದೇ ಬೆಂಗಳೂರು ದರ್ಶಿನಿಯಲ್ಲಿ ಚಾಲಕನಾಗಿ ಮತ್ತು ಮಾರ್ಗದರ್ಶಕನಾಗಿ ಕೆಲಸ ಮಾಡೋದಕ್ಕೆ. ಅದನ್ನು ನಾನು ತುಂಬ ಸಂತೋಷದಿಂದ ಎಂಜಾಯ್ ಮಾಡಿಕೊಂಡು ಆ ಡ್ಯೂಟಿ ಮಾಡಿದೆ ನಾನು. ಅದರಲ್ಲಿ ನನ್ನ ಬಸ್ಸಿಗೆ ಬರೋ ಪ್ರಯಾಣಿಕರಿಗೆ ಬೆಂಗಳೂರು ಇತಿಹಾಸನ ತಿಳಿಸ್ಕೊಡ್ತಿದ್ದೆ. ಅದು ಸೀಮಿತ ಪ್ರಯಾಣಿಕರಿಗೆ ಮಾತ್ರ ಗೊತ್ತಾಗ್ತಿತ್ತು. ಬೇರೆ ರಾಜ್ಯಗಳಿಂದ ಬರೋರಿಗೆಲ್ಲ ತಿಳಿಸ್ಕೊಡ್ತಿದ್ದೆ. ಇಲ್ಲಿನ ಬೆಂಗಳೂರು ಜನಕ್ಕೆ, ಈಗಿನ ಕರ್ನಾಟಕದ ಜನಕ್ಕೂ ನಾನು ಈ ಇತಿಹಾಸನ ಹೇಳಬೇಕು ಅನ್ನೋ ಕಾತರ ನನ್ನಲ್ಲಿ ಉದುಗಿತ್ತು. ಅದನ್ನು ನಿಮ್ಮ ಚಾನಲ್ ಮುಖಾಂತರ ಹೊರತಂದರೆ ಲಕ್ಷಾಂತರ ಜನಕ್ಕೆ ಈ ಇತಿಹಾಸನ ಹೇಳೋ ಅವಕಾಶನೂ ನನಗೆ ಮಾಡಿಕೊಟ್ರೆ ಇದಕ್ಕೆ ನಿಮಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್.